A1 TV ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಟೊಮ್ಯಾಟೊ ತೋಟದ ಪೈಪ್ಗಳನ್ನು ಕತ್ತರಿಸಿ ಲಕ್ಷಾಂತರ ರೂಪಾಯಿ ನಷ್ಟ. ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ತೋಟಕ್ಕೆ ಅಳವಡಿಸಲಾಗಿದ್ದ PVC ಪೈಪ್ಗಳನ್ನು ಕತ್ತರಿಸಿ ಹಾಗೂ ಟೊಮ್ಯಾಟೊ ಬೆಳೆಗೆ ಹಾಕಲಾಗಿದ್ದ ಕೋಲುಗಳನ್ನು ಕಳ್ಳತನ ಮಾಡಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ಪೊಲೀಸ್ ಠಾಣಾ ವ್ಯಾಪ್ತಿ ದಂಡುಪಾಳ್ಯ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಗ್ರಾಮದ ಜಮೀನು ಸರ್ವೆ ನಂಬರ್ 119/5ರಲ್ಲಿ 2 ಎಕರೆ ಜಮೀನಿನಲ್ಲಿ ಟೊಮ್ಯಾಟೊ ಬೆಳೆ ಬೆಳೆದಿದ್ದ ರೈತರ ತೋಟದಲ್ಲಿ ಈ ಕೃತ್ಯ ನಡೆದಿದೆ. ಇದೇ ಗ್ರಾಮದ ನರಸಿಂಹ ಬಿನ್ ನಾರಾಯಣಸ್ವಾಮಿ ಎಂಬಾತನೇ ಈ ಕೃತ್ಯ ಎಸಗಿರುವ ಆರೋಪಿಯಾಗಿದ್ದಾನೆ. ರಾತ್ರಿ ವೇಳೆ ಆರೋಪಿ ನರಸಿಂಹ ತೋಟಕ್ಕೆ ನುಗ್ಗಿ ಬೆಳೆಗಾಗಿ ತಂದಿದ್ದ ಸುಮಾರು 300 ಕೋಲುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದನು. ಈ ಬಗ್ಗೆ ಗ್ರಾಮದ ದೊಡ್ಡ ಮನುಷ್ಯರಾದ ರೆಡ್ಡಪ್ಪ ಅಲವಾಟ, ದಂಡುಪಾಳ್ಯದ ರೈಟರ್ ನಾರಾಯಣಸ್ವಾಮಿ ಅಲವಾಟ, ಮಂಜುನಾಥ ಚಾನಿ ಹಾಗೂ ನಾಗರಾಜ ಅವರು ಸೇರಿ ಪಂಚಾಯಿತಿ ಮಾಡಿ ಟೊಮ್ಯಾಟೊ ಕೋಲುಗಳನ್ನು ವಾಪಸ್ ಕೊಡಿಸಿದರು. ಇದರಿಂದ ದ್ವೇಷ ಸಾಧಿಸಿದ ಆರೋಪಿ ನರಸಿಂಹ ಮಚ್ಚು ಹಿಡಿದುಕೊಂಡು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕ್ತಿದ್ದ ಎಂದು ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ. ರಾತ್ರಿ ದೂರುದಾರರು ಹಾಗೂ ಅವರ ಮಗ ಸುರೇಶ್ ತೋಟಕ್ಕೆ ಹೋಗಿ ಬ್ಯಾಟರಿ ಹಾಕಿ ನೋಡಿದ್ದಾರೆ. ಈ ವೇಳೆ ಆರೋಪಿ ನರಸಿಂಹ ಮಚ್ಚಿನಿಂದ ತೋಟದ ಬೆಳೆಗೆ ಅಳವಡಿಸಿದ್ದ ನೀರಿನ ಪೈಪ್ಗಳನ್ನು ಕತ್ತರಿಸಿರುವುದು ಕಂಡುಬಂದಿದೆ. ರೈತರು ಕೂಗಾಡಿದ ತಕ್ಷಣ ಆರೋಪಿ ಅಲ್ಲಿಂದ ಓಡಿ ಹೋಗಿದ್ದಾನೆ. ತೋಟವನ್ನು ಪರಿಶೀಲಿಸಿದಾಗ ಅಳವಡಿಸಲಾಗಿದ್ದ ಎಲ್ಲಾ PVC ಪೈಪ್ಗಳನ್ನು ಕತ್ತರಿಸಿ ಹಾಕಿರುವುದು ಬೆಳಕಿಗೆ ಬಂದಿದೆ. ಆರೋಪಿಯು ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿ ಸುಮಾರು 1,10,000 ರೂಪಾಯಿ ಮೌಲ್ಯದ PVC ಪೈಪ್ಗಳನ್ನು ಕತ್ತರಿಸಿ ಸಂಪೂರ್ಣ ನಾಶಪಡಿಸಿದ್ದಾನೆ. ಈ ಸಂಬಂಧ ಸಂತ್ರಸ್ತ ರೈತರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.